ನಿಮ್ದು ಅನಾಲಿಸಿಸ್. ರಾಮಕೃಷ್ಣ ಅವರು ಉತ್ತರ ಕೊಡಬೇಕು. ಪ್ರಿಯಾಂಕ್ ಖರ್ಗೆ ಅವರಿಗೆ ಕೆಪಾಸಿಟಿ ಇದೆಯಪ್ಪ, ಬಟ್ ಅವ್ರು ನಿಲ್ಲಕ್ಕೆ ಹಿಂದೆಟ್ ಹಾಕ್ತಿದ್ದಾರೆ. ಸತೀಶ್ ಜಾರಕಿಹೊಳಿ ಅವ್ರಿಗೂ ಕೇಳ್ತಿದ್ದಾರೆ, ಅವರು ಇಲ್ಲ ಅಂತಿದ್ದಾರೆ. ಚಲುವರಾಯಸ್ವಾಮಿ ಸ್ಟಾರ್ ಚಂದ್ರನ್ ಮುಂದೆ ತಂದು ನಿಲ್ಲಿಸ್ಬಿಟ್ಟು ನನಗೂ ಇದಕ್ಕೂ ಸಂಬಂಧ ಇಲ್ಲ, ಗೆಲ್ಲಿಸ್ಕೊಂಡು ಬರ್ತೀನಿ. ಹೀಗೆ ಅವ್ರಿಗೆಲ್ಲೋ ಒಂದ್ ಕಡೆ ಆತಂಕನ, ನಮ್ಮನ್ನ ಲೋಕ ಅಖಾಡಕ್ಕೆ ನಿಲ್ಲಿಸ್ಬಿಟ್ಟು ನಮ್ಮ ಖಾಲಿ ಕುರ್ಚಿಗಳನ್ನ ಖಾಲಿ ಮಾಡಿಸ್ಬಿಟ್ಟು ಅಲ್ಲಿ ಇನ್ಯಾರನ್ನೋ ತಂದು ಕೂರಿಸ್ಲಿಕ್ಕೆ ಇವೆಲ್ಲ ಪ್ಲಾನಿಂಗ್ ನಡೀತಿದೆ ಅನ್ನೋ ಆತಂಕನ, ಅದೇನ ಹಿಂದೆಟ್ ಹಾಕ್ಲಿಕ್ಕೆ ಕಾರಣ? ನೋಡಿ, ದೇಶದಲ್ಲಿ ಅವರಿಗೆ ಚಲ್ ಚಲ್ ಅಂದ್ರಲ್ಲ, ಮಂತ್ರಿಗಳ ಹೆಸರಿಟ್ಬಿಟ್ಟು ಚಲ್ ಚಲ್ ಅಂತ ಖರ್ಗೆ ಇಂಡೈರೆಕ್ಟ್ ಆಗಿ ಗೋ ಅಂತ ಹೇಳ್ತಿದ್ದಾರೆ. ನಿಮ್ ಪಕ್ಷದಲ್ಲಿ ರಾಮಕೃಷ್ಣ ಅವರೇ, ಇಲ್ಲಿ ನೀವ್ ಇಲ್ಲಿರ್ಬೇಡಿ ಅಪ್ಪ, ನೀವು ಹೋಗಿ ನಿಮ್ ಜಾಗದಲ್ಲಿ ಇನ್ನೂ 10 ಜನ ಇದಾರೆ ಲಿಸ್ಟ್ ಅಲ್ಲಿ, ನಮ್ಗೆ ಅದಕ್ಕೆ ಬೇಕು ಜಾಗ ಅಂತ ಹೇಳಿ ನೀವು ಗೋ ಅಂತ ಹೇಳ್ತಿರೋದ ಅಂತ. ಅದೇ ಇರೋದು ವ್ಯತ್ಯಾಸ. ಆ ಪಾರ್ಟಿಗೂ ನಮ್ಗೆ ಏನ್ ವ್ಯತ್ಯಾಸ ಅಂತ ಹೇಳ್ತೀನಿ. ಒಂದೊಂದು ಕ್ಷೇತ್ರದಲ್ಲಿ 5 ಜನ ಇದ್ದಾರೆ ಕಾಂಗ್ರೆಸ್ಗೆ. ಒಂದೊಂದು ಕ್ಷೇತ್ರದಲ್ಲಿ 5 ಜನ ಇದ್ದಾರೆ. ಅವ್ರು ಇಡೀ ದೇಶದಲ್ಲಿ 513 ಜನ MLA ಪ್ಲಸ್ MP ಬೇರೆ ಪಾರ್ಟಿಯಿಂದ ತಗೊಂಡು ಹೋಗಿದ್ರು ಕೂಡ ಕಾಂಗ್ರೆಸ್ ಪಕ್ಷ ಸ್ಟ್ರಾಂಗ್ ಆಗಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಧ್ಯಕ್ಷತೆಯಲ್ಲಿ ಈ ದೇಶದಲ್ಲಿ ಕಾಂಗ್ರೆಸ್ ಪಾರ್ಟಿ ಸ್ಟ್ರಾಂಗ್ ಆಗಿದೆ. ಎಸ್ಪೆಷಲಿ ಇನ್ ಕರ್ನಾಟಕ ಸಿದ್ದರಾಮಯ್ಯ ಅವರಿದ್ದಾರೆ, DK ಶಿವಕುಮಾರ್ ಅವರಿದ್ದಾರೆ, ಎಲ್ಲ ವರ್ಗದ ಜನಗಳ ಒಂದು ನಾಯಕರುಗಳು ಇದ್ದಾರೆ. ಹಾಗಾಗಿ ನಮಗೆ ಕ್ಯಾಂಡಿಡೇಟ್ಗಳ ತೊಂದರೆ ಇಲ್ಲ. ಸಾಹೇಬ್ರು ಹೇಳ್ತಾ ಇದ್ರು ಅವ್ರು ನಿಂತ್ಕೊಳ್ಳಲ್ಲ ಇವ್ರು ನಿಂತ್ಕೊಳ್ಳಲ್ಲ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ. ಇದೊಂದು ಸ್ಟ್ರಾಟಜಿ. ಕೊನೆಯಲ್ಲಿ ಹೇಳಿದ್ರ ಮಾತನ್ನ, ನೀವು ನಿಂತ್ಕೋಬೇಕು ಬೇಡ ಅಂತಕ್ಕಂಥದ್ದು ಅವ್ರು ಯಾಕೆ ಮಾತಾಡ್ತಾರೆ ಅಂದ್ರೆ, ನನ್ನ ಕ್ಷೇತ್ರದ ಜನ ಏನ್ ಒಲವು ತೋರಿಸ್ತಾರೆ, ನೀನ್ ಮಿನಿಸ್ಟರ್ ಆಗಿರುವಂತ ಹಣ ನೀನ್ ಎಲ್ಲಾರ ನಿಂತ್ಕೊಳ್ಳ, ನೀನ್ ಎಲ್ಲಿದ್ರು ಆಗ್ತೀವಿ, ಅದನ್ನ ಒಂದು ಸ್ಟ್ರಾಟಜಿ ಮಾಡಿದ್ದಾರೆ ಅಷ್ಟೇ. ಒಂದು ಬಾರಿ AICC ನೀವು ಲಿಸ್ಟ್ ಅನೌನ್ಸ್ ಮಾಡಿದ ತಕ್ಷಣ ಎಲ್ಲರೂ ಕೂಡ ಫೀಲ್ಡ್ ಬರ್ತೀವಿ. ಈ ಬಾರಿ ನಾವು 20 ರಿಂದ 22 ಸೀಟ್ ತಗೊಳ್ತೀವಿ. ಮಾಡ್ತೀವಿ. ಅದ್ರ ಶೇರ್ ಅವರು JDS ಅವರು ಮಂಡ್ಯದಲ್ಲಿ ಚಲುವರಾಯಸ್ವಾಮಿ ಅವರಿಗೆ ಒಲವಿಲ್ಲ ಅಂತ ಆಯ್ತು ಅಲ್ಲಿಗೆ. ಏನಕ್ಕೆ ಅವ್ರನ್ನ ನೀವು ಲೋಕಸಭೆ ಅಭ್ಯರ್ಥಿಯಾಗಿ ಅಂತ ಕಾಂಗ್ರೆಸ್ ಅಲ್ಲಿ ನೀವೇ ಹೇಳಿದ್ರಲ್ಲ, ಈಗ ಜನರಿಗೆ ಅಭಿಪ್ರಾಯ ಬಿಡ್ತೀವಿ, ಜನರಿಗೆ ಅಭಿಪ್ರಾಯ ಬಿಡ್ತೀವಿ ಅಂತ. ಅದಲ್ಲ ಚರ್ಚೆಲಿದೆ ಅಂತ ಹೇಳಿದೆ. ಚರ್ಚೆಲಿದೆ, ಚರ್ಚೆ ಆದ್ಮೇಲೆ ಬರೋಣ. ಚಲುವರಾಯಸ್ವಾಮಿಗೆ ಮಂಡ್ಯದಲ್ಲಿ ಒಲವು ತೋರಿಸ್ಲಿಲ್ವಾ, ಅದಕ್ಕೆ 100 ಕೋಟಿ ರೂಪಾಯಿಗೆ ಮಾರ್ಕೊಂಡ್ರ, ದಯವಿಟ್ಟು ಮಾಡಿ. ನೀವು ಕೇಳೋ ಪ್ರಶ್ನೆಗೆ ಉತ್ತರನೇ ಕೊಡಲ್ಲ. ನೀವು ಕೇಳ್ತಾ ಪ್ರಶ್ನೆ ಕೇಳಿದ್ರೆ ಉತ್ತರ ಪ್ರದೇಶದ ಆನ್ಸರ್ ಮಾಡ್ತೀರಾ? ಇಲ್ಲಿ ಕೇಳಿ, ಹಿರಿಯ ಸಚಿವರು KH ಮುನಿಯಪ್ಪ ಅವ್ರಿಗೆ, KN ರಾಜಣ್ಣ ಅವ್ರಿಗೆ, ಉತ್ತರ ಕರ್ನಾಟಕ ಜಾರಕಿಹೊಳಿ ಅವ್ರಿಗೆ, ಈಗೆಲ್ರಿಗೂ ನಿಂತ್ಕೊಳ್ಳಿ ಅಂತ ಹೇಳಿದ್ರು. ಉದಾಹರಣೆಗೆ ಸ್ಮಿತ್ ಅವರು ಒಂದು ಮಾತು ಕೇಳಿದ್ರು ಮಾನ್ಯ ಚಲುವರಾಯಸ್ವಾಮಿ ಅವ್ರಿಗೆ ಮಂಡ್ಯದಿಂದ. ನೀವು ಅದಕ್ಕೆ ಉತ್ತಮವಾದಂತ ಒಂದು ಆನ್ಸರ್ ಮಾಡಿದ್ರೆ ಏನಂತ, ಜನರಿಗೆ ಅಭಿಪ್ರಾಯ ಬಿಟ್ರಿ, ಅಲ್ಲಿಗೆ ಜನರು ಬೇಡ ನೀವು ನಿಲ್ಲೋದು ಸೋಲ್ತೀರಾ ಅಂತ ಚಲುವರಾಯಸ್ವಾಮಿ ಅವ್ರಿಗೆ ಹೇಳಿದ್ರು. ಆನ್ಸರ್ ಮಾಡಿ ಚಲುವರಾಯಸ್ವಾಮಿ ಅವ್ರ ವಿಚಾರನೇ ಹೇಳ್ತಾರೆ. ಟಿಕೆಟ್ ಅನೌನ್ಸ್ ಆಗಿಲ್ಲ, ಆಲ್ರೆಡಿ ಗಾಣಿಗಾರ ಅನೌನ್ಸ್ ಮಾಡ್ಬಿಟ್ರು. ನೀವು ಹೇಳಿದ್ರಲ್ಲ ಅಭ್ಯರ್ಥಿ ಪಟ್ಟಿನಲ್ಲಿ ರಿಲೀಸ್ ಆಗಿಲ್ಲ, ಒಪ್ಕೊಂಡ್ರ ಚಲುವರಾಯಸ್ವಾಮಿ ಅವ್ರಿಗೆ 100 ಸಮಯವಿಲ್ಲ ಸರ್, ಆರಂಭದಲ್ಲಿ ಹೇಳ್ತಾರೆ. ಒಂದ್ ನಿಮಿಷ ರಾಮಕೃಷ್ಣ ಅವರೇ, ಒಂದ್ ನಿಮಿಷ. ನಿಖಿಲ್ ಕುಮಾರಸ್ವಾಮಿ ನಿಂತಾಗ 85 ಕೋಟಿ ಖರ್ಚು ಮಾಡಿದಂತ ಗಾಳಿ ಸುದ್ದಿ ಓಡಾಡ್ತು. ನಂಬ್ತೀರಾ ಅದನ್ನ? 85 ಕೋಟಿ ಖರ್ಚು ಮಾಡಿ ಸೋತ್ರಲ್ಲ, ಅದು ಒಪ್ತೀರಾ ಅದನ್ನ? ಸೋಲು ಒಪ್ತೀರಾ ಅದನ್ನ? ಸುಮ್ಮನೆ ಎಲ್ಲ ಗಾಳಿ ಸುದ್ದಿ ಮಾತಾಡಬೇಡ. ಒಂದು 85 ಕೋಟಿ ಸೋಲಾದು, 85 ಕೋಟಿ ಸೋಲಾದು. ನಾನು ಕೇಳಿದ ಪ್ರಶ್ನೆಗೆ ನೀವು ಪ್ರಶ್ನೆ ಕೇಳಿದ್ರಿ, ಬೇಗ ಮುಗಿಸಿ ಬೇಗ. ನಾವ್ ಹೇಳ್ತಕ್ಕಂಥದ್ದು ನಾರಾಯಣ ಸ್ವಾಮಿ ಅವ್ರು ಏನಂದ್ರು, ಆನೇಕಲ್ ನಾರಾಯಣ ಸ್ವಾಮಿ ಏನಂದ್ರು, ಹೇಳ್ಬಿಡಿ ಸರ್. ಇಲ್ಲಿ ನಮಗೆ ಸಭ್ಯತೆಯಿಂದ ಬದುಕೋರಿಗೆ ಇದು ರಾಜಕಾರಣ ಅಲ್ಲ, ಕೇಂದ್ರ ಸರ್ಕಾರದವರೊಬ್ಬ ಉತ್ತರ ಭಾರತದವ್ರ ದಬ್ಬಾಳಿಕೆ ನಾವು ತಡೆಯಕ್ಕಾಗಲ್ಲ, ನೆಕ್ಸ್ಟ್ ನಾನು ಇಲ್ಲಲ್ಲ ಅಂದ್ರು. ಈ ಸ್ಟೇಟ್ಮೆಂಟ್ ತೋರಿಸ್ಬೇಕು, ನೀವು ತೋರಿಸಿಲ್ಲ ಅಂದ್ರೆ ವಾಪಸ್ ತಗೋಬೇಕು. ಕೇಂದ್ರ ಸರ್ಕಾರ ನೀವು ಬೆಂಕಿ ಉತ್ತರ HC ಮಹದೇವಪ್ಪ
ಮಹದೇವಪ್ಪ, ರಾಮಕೃಷ್ಣ ಅವರೇ, ಎಚ್ ಸಿ ಮಹದೇವಪ್ಪ ಅವ್ರನ್ನ ಸೇರ್ಸ್ಕೊಂಡು ಹೇಳಿ. ಎಚ್ ಸಿ ಮಹದೇವಪ್ಪ ಮೋದಿ ಪ್ರಧಾನಿ ಮಾಡಿದ್ರು ಕ್ಲಾರಿಫಿಕೇಶನ್ ಕೊಡಿ. ಅದಕ್ಕೆ ಉತ್ತರ ಕೊಡಿ, ಉತ್ತರ ಕೊಡಿ ಸರ್. ಅವ್ರು ಹೇಳಿ ಕೇಳ್ತೀನಿ ಫಸ್ಟ್ ಸಂಕೀರ್ತ ಅವರೇ ಕ್ಲಾರಿಫೈ ಮಾಡ್ತಾರೆ, ಕೇಳಿಸ್ಕೊಳ್ಳಿ ಕೇಳಿಸ್ಕೊಳ್ಳಿ. ಸಂಕೀರ್ತ ಅವರೇ ಬಿಟ್ಟು ಈ ರೀತಿ ಸುಳ್ಳು ನಾರಾಯಣ ಸ್ವಾಮಿ ಅವರು ಎಲ್ಲಿ ಹೇಳಿದ್ರು, ಯಾವತ್ತು ಹೇಳಿದ್ರು, ಎಲ್ಲಿ ಹೇಳಿದ್ರು? ಹೇಳಿದ್ರು ಒಂದ್ ನಿಮಿಷ. ನಾರಾಯಣ ಸ್ವಾಮಿ ಅವರು ಹೇಳಿದ್ರು, ಅವ್ರು ಇಲ್ಲಿ ಆನೇಕಲ್ ಇದ್ರು ಕೂಡ ಅವರು ಚಿತ್ರದುರ್ಗದಲ್ಲಿ ಹೋಗಿ ನಿಲ್ತಾ ಇದ್ರು. ಅವ್ರಿಗೆ ಒಳಗಡೆ ಸೂಕ್ಷ್ಮ ಗೊತ್ತಾಯ್ತು, ಟಿಕೆಟ್ ಸಿಗಲ್ಲ ನಿಮ್ಗೆ ಅಂತೇಳಿ. ಸಂಕೀರ್ತ ಅವರೇ ನಿಮ್ಗೆ ಅನುಮಾನ ಇದೆಯಲ್ವಾ? ಉತ್ತರ ಕೊಡ್ಲಿ, ಉತ್ತರ ಕೊಡ್ಲಿ, ಉತ್ತರ ಕೊಡ್ಲಿ, ಉತ್ತರ ಕೊಡ್ಲಿ. ಅವರು ಎಲ್ಲಿ? ನಾನ್ ಪ್ರಶ್ನೆ ಕೇಳ್ತಿದ್ದೀನಿ, ನಮ್ಮ ಹತ್ರ ಅಂತೂ ಇಲ್ಲ. ಅವ್ರೆಲ್ಲಿ ಅಂತ ಹೇಳಿ, ಅವ್ರೆಲ್ಲಿ ಅಂತ ಹೇಳಿ. ಒಂದ್ ನಿಮಿಷ, ನೀವು ಅವ್ರಿಗೆ ಅವಕಾಶ ಕೊಡಿ. ನಮ್ಗಿಂತ ಹಿರಿಯರು ಸಂಕೀರ್ತ ಅವರೇ, ನಮ್ಗಿಂತ ಹಿರಿಯರು ಸಮೀವುಲ್ಲಾ ಅವರಿದ್ದಾರೆ. ನಿಜಾನ ಸುಳ್ಳು ಅವ್ರು ಹೇಳ್ತಾರೆ. ಎಲ್ಲಿ ಹೇಳಿದ್ರು, ಯಾವತ್ತು ಹೇಳಿದ್ರು, ಅಷ್ಟು ಮಾತ್ರ. ಅದನ್ನ ನಾವು ಕೇಳ್ತಿದೀವಿ. ನೀವು ಅದನ್ನ ಹುಡುಕಿ ನೀವೀಗ ಹೇಳ್ಬೇಕು. ಈ ಡಿಬೇಟ್ ಮುಗಿಯೋಷ್ಟರಲ್ಲಿ ನೀವು ಅವ್ರಿಗೆ ಬಿಜೆಪಿ ಉತ್ತರ ನೀವು ಹುಡುಕಿ, ನೀವು ಎಲ್ಲರಿಗೂ ಹುಡುಕಿ. ಎಲ್ಲೆಲ್ಲ ಯಾಕೆ ಹೋಗ್ತೀರಿ? ರಾಮಕೃಷ್ಣ ಅವರೇ, ಸಂಕೀರ್ತ ಅವರೇ, ಒಂದ್ ನಿಮಿಷ. ನಿಮ್ಗೇನ್ ಡೌಟ್? ಅವ್ರು ಹಂಗ ಹೇಳಿಲ್ಲ ಅಲ್ವಾ? ನಾನು ನಮ್ಮ ಜನರ ಮುಂದೆ ಕೇಳ್ತಿದ್ದೀನಿ, ವೀಕ್ಷಕರ ಮುಂದೆ ಕೇಳ್ತಿದ್ದೀನಿ. ನಿಜವಾಗ್ಲೂ ಕೂಡ ಫ್ಯಾಕ್ಟ್ ಆಗಿದ್ರೆ ಎಲ್ಲಿ ಯಾವಾಗ ಹೇಳಿದ್ರು ಅದನ್ನ ಹೇಳ್ಬೇಕು. ಹೇಳ್ದೆ ಹೋದ್ರೆ ಅವ್ರು ಎಕ್ಸ್ಪೋಸ್ ಆಗ್ತಾರೆ. ನೀವು ತಾಳ್ಮೆ ಹೇಳಿ ಸರ್. ಎಲ್ಲಿ ಯಾವತ್ತು ಹುಡುಕಿ ಇಮಿಡಿಯೇಟ್. ಅಷ್ಟೊಂದು ಸಮೀವುಲ್ಲಾ ಸರ್ ಪ್ರಶ್ನೆ. ಸಮೀವುಲ್ಲಾ ಸರ್, ಆರಂಭದಲ್ಲಿ ನೀವು ಹೇಳಿದ್ರಿ ಈಗ ಕಾಂಗ್ರೆಸ್ ಬಿಜೆಪಿ ಮೈತ್ರಿ ಮಾಡ್ಕೊಂಡ್ರೆ ನೇರ ಹಣಾಹಣಿ ಅಂತೇಳಿ. ಆದ್ರೆ ನಮ್ಗೆ ಅದೆಲ್ಲೂ ಕಾಣಿಸ್ತಾ ಇಲ್ಲ. ಯಾಕೆಂತ ನೋಡಿ, ಇವತ್ತು ಹಾಸನ ವಿಚಾರವಾಗಿ ಮಾತಾಡೋದಾದ್ರೆ ಪ್ರೀತಮ್ ಗೌಡ ಅವರು ಎಲ್ಲೂ ಕೂಡ JDS ಪರವಾಗಿ ಅವ್ರು ಎಲ್ಲೂ ಕೂಡ ಮಾತಾಡಿದ್ರು ಗಮನಿಸ್ತಾ ಇಲ್ಲ. ಈ ಬಿಜೆಪಿ ಫಸ್ಟ್ ಲೈನ್ ನಾಯಕರೆಲ್ಲರೂ ಕೂಡ ಮೈತ್ರಿ ಮಾಡ್ಕೊಂಡಿದ್ದಾರೆ. ಆದ್ರೆ ಸೆಕೆಂಡ್ ಲೈನ್ ನಾಯಕರು ಎಲ್ಲೋ ಒಂದ್ ಕಡೆ ಹಿಂದೆಟ್ಟು ಹಾಕ್ತಿದ್ದಾರೆ. ಈ ಸೆಕೆಂಡ್ ಲೈನ್ ನಾಯಕರು ಒಳಪೆಟ್ಟು ಕೊಟ್ಟಿದ್ದೆ ಆದ್ರೆ ಇಲ್ಲಿ ಲಾಭ ಆಗತ್ ಕಾಂಗ್ರೆಸ್ಗೆ ತಾನೆ. 100% ಇದು ಒಪ್ಕೊಳ್ತೀರಾ? ನೇರ ಹಣಾಹಣಿ ಇರ್ಬೋದು, ಆದ್ರೆ ಅಂತರಾಳದ ಪೆಟ್ಟುಗಳು ತುಂಬಾ ಬೀಳೋದು ಈ ಎಲೆಕ್ಷನ್ ಅಲ್ಲಿ ಕಟ್ಟು ಸತ್ಯ. ಒಪ್ಕೊಳ್ತೀರಾ? ಇಲ್ಲ, ಇದು ಅದಕ್ಕಿನ್ನೂ ಸೀಟ್ಗಳ ಹಂಚಿಕೆ ಫೈನಲ್ ಆಗ್ಬೇಕು. ಈ ತೀರ್ಮಾನಕ್ಕೆ ಬರ್ಬೇಕಾದ್ರೆ, ಇದ್ರ ಬಗ್ಗೆ ನಾವು ಚರ್ಚೆ ಮಾಡಬೇಕಾದ್ರೆ ಸೀಟುಗಳ ಹಂಚಿಕೆ ಫೈನಲ್ ಆದಮೇಲೆ ಅವ್ರು ಯಾವ ಕ್ಷೇತ್ರ ಯಾರ್ಯಾರಿಗೆ ಬಿಟ್ಟುಕೊಟ್ಟು ಯಾವ ಕ್ಷೇತ್ರನ ತಗೊಂಡಿದ್ದಾರೆ ಅನ್ನೋದನ್ನ ನೋಡಿದ ಮೇಲೆ ನಾವು ಇದನ್ನ ಮಾಡಬೇಕಾಗುತ್ತೆ. ಈಗ ಲಾಸ್ಟ್ ಟೈಮು ಕಾಂಗ್ರೆಸ್ಸು ಮತ್ತು JDS ಅವರು ಒಪ್ಪಂದ ಮಾಡ್ಕೊಂಡಾಗ ಇದೇ ಆಗಿದ್ದು. ಮತ್ತು ಹಾಸನದ ಡೆವಲಪ್ಮೆಂಟ್ಸು, ಮಂಡ್ಯದ ಡೆವಲಪ್ಮೆಂಟ್ಸ್ ನಾನು ನೋಡ್ತಿದ್ರೆ ಈಗ ಆಸ್ ಆನ್ ಟುಡೇ ಸ್ವಲ್ಪ ಒಳೆ ಇಟ್ಟುಗಳು ಜಾಸ್ತಿ ಬೀಳೋ ಸಾಧ್ಯತೆ ತುಮಕೂರು ಅಲ್ಲ, ಈವನ್ ಈಗ ಬಿಜೆಪಿಗೆ ಅಲ್ಲಿ JDS ಅದು ಒಳ್ಳೆಯಗಳೇ ಬೀಳುವ ಸಾಧ್ಯತೆಗಳು ನಮಗೆ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಆದರೆ ಇಲ್ಲಿ ಇದು ಕರ್ನಾಟಕದ ಮಟ್ಟಿಗೆ ಇದು ಹೈ ವೋಲ್ಟೇಜ್ ಕದನವಾಗಿ ಇದನ್ನ ರೂಪಾಂತರ ಮಾಡುವಂತಹ ಶಕ್ತಿ ಕಾಂಗ್ರೆಸ್ಸಿಗಿದೆ. ಯಾಕೆ ಅಂತಂದರೆ BJPಯವರು ಎಷ್ಟು ಚೆನ್ನಾಗಿ ಈ ಎಲೆಕ್ಷನನ್ನು ಹ್ಯಾಂಡಲ್ ಮಾಡ್ತಿದ್ದಾರೆ ಅಂತಂದರೆ, ಈಗ ನೋಡಿ ಜಗದೀಶ್ ಶೆಟ್ಟರ್ ಅವ್ರು ನಿಲ್ಲಬೇಕು ಅಂತ ಯಡಿಯೂರಪ್ಪ ಅವ್ರು ಹೇಳ್ತಾರೆ, ಹಾಗೆಯೇ ಬೊಮ್ಮಾಯಿ ಅವ್ರು ನಿಲ್ಲಬೇಕು ಅಂತ ಯಡಿಯೂರಪ್ಪ ಅವ್ರು ಹೇಳ್ತಾರೆ. ಹೈ ವೋಲ್ಟೇಜ್ ಪರ್ಸನಾಲಿಟೀಸನ್ನ ತಂದು ಚುನಾವಣಾ ಕಣದಲ್ಲಿ ಕಣದಲ್ಲಿ ಇಳಿಸೋದ್ರ ಮೂಲಕ
ಅಲ್ಲಿ ಈ ಕಣವನ್ನ ಒಂದು ರೀತಿಯಲ್ಲಿ ಒಂದು ಅಗ್ರೆಸಿವ್ ಕಣವನ್ನಾಗಿ ರೂಪಾಂತರ ಮಾಡೋದಕ್ಕೆ ಯತ್ನ. ಆಮೇಲೆ ಒಕ್ಕಲಿಗರ ಬೆಲ್ಟ್ ಅಲ್ಲಿ ಇನ್ರೋಡ್ ಮಾಡೋದಕ್ಕೆ ಬಿಜೆಪಿ ಪ್ರಯತ್ನ ಪಡ್ತಿದೆ. ಹೀಗಾಗಿ ಬಿಜೆಪಿಯ ಸ್ಟ್ರಾಟಜಿ ಇದು ನಮಗೆ ಮೇಲ್ನೋಟ ಕಾಣುತ್ತೆ. ಆದ್ರೆ ಕಾಂಗ್ರೆಸ್ ಪಕ್ಷ ಸಚಿವರನ್ನ ಬಲಿಷ್ಠ ಸಚಿವರನ್ನ ಕರೆಕ್ಟ್ ಆಗಿ ಕಣಕ್ಕಿಳಿಸೋದ್ರ ಮೂಲಕ ಇದನ್ನ ಕೌಂಟರ್ ಕೊಡೋದಕ್ಕೆ ತನ್ನ ತಂತ್ರವನ್ನ ಬಳಸುತ್ತಾ ಅನ್ನೋದು ಇಲ್ಲಿಯ ಪ್ರಶ್ನೆ. ಸರಿ, ರಾಮಕೃಷ್ಣ ಅವರ ಸಿಗ್ತಾ ನಿಮ್ಗೆ ಯಾವಾಗ ಎಲ್ಲಿ ಏನ್ ಉತ್ತರ ಭಾರತದಿಂದ ಧೋರಣೆಯಲ್ಲಾಗಿದೆ ಇದೇ ಮಾತಿಗೆ ಉತ್ತರ ಕೊಡ್ತಾರೆ. ಈ ರೀತಿ ಮೋಸ ಆಗಿದೆ ಅಂತ ಆ ಹೇಳಿಕೆಯನ್ನು ತೋರಿಸಬೇಕು. ಇವರು ಹೇಳಿರುವಂತದ್ದನ್ನ ಪ್ರಶ್ನೆ ಕೇಳಿದ್ರಿ ರಾಮಕೃಷ್ಣ ಅವರೇ, ಉತ್ತರ ಕೊಡ್ಬೇಕು. ಸಂಕೇತ ಅವರೇ, ಸಿಂಪಲ್, ಅವ್ರು ಹೇಳೋ ಅವಶ್ಯಕತೆ ಇಲ್ಲ. ಅವ್ರು ಉತ್ತರ ಕೊಡ್ಲಿಲ್ಲ ಅಂದ್ರೆ ಜನಕ್ಕೆ ಅರ್ಥ ಆಗುತ್ತೆ. ಹೇಳಿ ಸರ್, ಎಲ್ಲಿ ಯಾವತ್ತು ಒಂದ್ ನಿಮಿಷ ಪಾರ್ಲಿಮೆಂಟ್ ಇಂದ ಹೊರಗೆ ಬಂದು ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಲ್ಲಿ ಪತ್ರಕರ್ತರು ಪ್ರಶ್ನೆ ಕೇಳ್ತಾರೆ, ಸರ್ ಈ ಸರಿ ಕಂಟೆಸ್ಟ್ ಮಾಡ್ತಿದ್ದೀರಾ ಅಂತೇಳಿ. ಕೋಪದಲ್ಲೇ ಹೇಳ್ತಾರೆ ಅವರು, ಇಲ್ಲ ನಾನು ಈ ಸರಿ ಕಂಟೆಸ್ಟ್ ಮಾಡಲ್ಲ, ಯೋಗ್ಯರಿಗೆ ಸಭ್ಯರಿಗೆ ಈ ರಾಜಕಾರಣ ಒಪ್ತಾ ಇಲ್ಲ ಅಂತೇಳಿ ಆ ಮಂತ್ರಿ ಆಗಿದ್ದಿರ್ತಕ್ಕಂಥವ್ರು ಆ ಭಾಷೆ ಹೇಳ್ತಾರೆ. ಆಮೇಲೆ ಅದನ್ನ ವಿಶ್ಲೇಷಣೆ ಮಾಡ್ತಾರೆ. SC/ST ಒಳಗಡೆ SC/ST ಗಳ ಬಿಜೆಪಿನಲ್ಲಿ ಜಾಗ ಇಲ್ಲ ಅಂತಕ್ಕಂಥದ್ದು ನಮ್ಮ ರಿಪಬ್ಲಿಕ್ ಕನ್ನಡ ಸಂಕೀರ್ತ ಅವರೇ, ನಮ್ಮ ರಿಪಬ್ಲಿಕ್ ಕನ್ನಡದ ಈ ಚರ್ಚಾ ವೇದಿಕೆಯ ಒಂದೊಂದು ನಿಮಿಷ ಸಮಯ ಕೂಡ ಅಮೂಲ್ಯ. ನೋಡಿ, ಜನರಿಗೆ ಸಂಕೀರ್ತ ಅವರೇ ನನ್ ಮಾತು ಕೇಳಿಸ್ಕೊಂಬಿಡಿ ಅಪ್ಪ. ತಾಳ್ಮೆ ನನ್ ಪ್ರಶ್ನೆ ನನ್ ಮಾತು ಕೇಳಿಸ್ಕೊಳ್ಳಿ. ನೀವು ನನ್ ಮಾತು ಕೇಳಿಸ್ಕೊಳ್ಳಿ. ರಾಮಕೃಷ್ಣ ಅವರು ಹಾಗೆ ಸಂಕೀರ್ತ ಅವರು ಅರ್ಥ ಆಗ್ಬೇಕಿರೋದು ಏನಂದ್ರೆ, ಜನ ಕೂಡ ಗೊತ್ತು ಸಂಕೀರ್ತ ಅವರೇ, ಜನ ಕೂಡ ಗೊತ್ತು ದೊಡ್ಡ ವಿಚಾರನೇ ಅಲ್ಲ. ಹೇಳಿದ್ದಾರಾ ಇಲ್ವಾ ಅನ್ನೋದನ್ನ ಕಂಡುಹಿಡಿಯೋದು ದೊಡ್ಡ ವಿಚಾರನೇ ಅಲ್ಲ. 5 ಸೆಕೆಂಡ್ ಅಲ್ಲಿ ಜನ ತೀರ್ಮಾನ ಮಾಡ್ತಾರೆ. ವಿಷಯ ಒಂದಕ್ಕೆ ಇಲ್ಲ, ಒಂದೇ ವಿಚಾರವನ್ನ ಚರ್ಚೆ ಮಾಡ್ತಾ ಸಮಯ ಹಾಳು ಮಾಡೋದು ಬೇಡ. ಜನರಿಗೆ ಬಿಡ್ತೀನಿ, ಹುಡುಕಿ ನಾರಾಯಣ ಸ್ವಾಮಿ ಅವರು ಆ ರೀತಿಯಾದ ಹೇಳಿಕೆ ನೀಡಿದ್ದು ನಿಜ ಅಂತ ಆದ್ರೆ ರಾಮಕೃಷ್ಣ ಅವ್ರ ಮಾತು ನಿಜ, ಇಲ್ಲ ಅಂತಂದ್ರೆ ರಾಮಕೃಷ್ಣ ಅವರು ಲೈವ್ ಟಿವಿಯಲ್ಲಿ ಸುಳ್ಳು ಹೇಳಿದ್ರು. ನೀವು ತೀರ್ಮಾನ ಮಾಡಿ. ಡಿಬೇಟ್ ಮುಗಿಯೋದ್ರೊಳಗೆ ಸಂಕೀರ್ತ ಅವರಿಗೆ ಸಾಕ್ಷಿ ತೋರಿಸ್ತೀನಿ ಅಂತ ಹೇಳಿದ್ದಾರೆ. ಅಲ್ಲಿಗೆ ಅದನ್ನ ಬಿಟ್ಟು ಮುಂದುವರ್ತೀನಿ. ಅಶ್ವಿನ್ ಅವರೇ ಬಂದೆ ಸರ್. ಅಶ್ವಿನ್ ಅವ್ರಿಗೆ ಒಂದು ಪ್ರಶ್ನೆ ಕೇಳ್ಕೊಂಡು ನಿಮ್ಮ ಹತ್ರಕ್ಕೆ ಬರ್ತೀನಿ. ಅಶ್ವಿನ್ ಅವರೇ, ಸಮೀವುಲ್ಲಾ ಸರ್ ಹೇಳ್ತಾ ಇದ್ದ ಹಾಗೆ JDSಗೆ ಅಸ್ತಿತ್ವದ ಪ್ರಶ್ನೆ ಇದು. ಇವಾಗ ನಿಮಗೆ 2 ಸಿಗುತ್ತೋ 3 ಸಿಗುತ್ತೋ, ಸಿಕ್ಕೋದ್ರಲ್ಲಿ ಗೆಲ್ಲಲೇಬೇಕು. ಇಲ್ಲೂ ಕೂಡ ಇನ್ ಕೇಸ್ ಎಡವಿದ್ರಿ ಅಂತಂದ್ರೆ ಮುಂದಿನ ದಿನದಲ್ಲಿ JDSನ ಅಸ್ತಿತ್ವ ಏನು ರಾಜ್ಯದಲ್ಲಿ ಅನ್ನೋ ದೊಡ್ಡ ಪ್ರಶ್ನೆ ಆಗೋಗುತ್ತೆ. ಹೌದಾ ಇಲ್ವಾ? ಅಳದು ತೂಗಿ ಮಾಡಬೇಕಾಗಿರೋ ನಿರ್ಧಾರ ಇದು. ಅಸ್ತಿತ್ವದ ಪ್ರಶ್ನೆ ಕಾಂಗ್ರೆಸ್ನ ನಾಯಕರುಗಳು ಪದೇ ಮಾಡ್ತಿದ್ದಾರೆ. 1989ರಲ್ಲಿ 5 ಸೀಟ್ ಗೆದ್ದಂತ ಜನತಾದಳ 94ರಲ್ಲಿ ಮುಖ್ಯಮಂತ್ರಿನೂ ಆದ್ರು ಪ್ರಧಾನಮಂತ್ರಿನೂ ಆದ್ರು. ಸೋಲು ಗೆಲುವು ಇದ್ದಿರುತ್ತೆ ಚುನಾವಣೆ ಅಂದಾಗ. 19 ಸೀಟ್ ಕೊಟ್ಟಿದ್ದಾರೆ, ಒಪ್ಕೊಂಡಿದ್ದೀವಿ. ಕುಮಾರಣ್ಣ ಅವರು ಈ 3-4 ತಿಂಗಳ ಕಾಲ ರಾತ್ರಿ ಎಲ್ಲ ಪಂಚರತ್ನ ಯೋಜನೆಗಳನ್ನ ಜಾರಿಗೊಳಿಸ್ಬೇಕು, ಒಂದು ಬಾರಿ ಅವಕಾಶ ಕೊಡಿ ಅಂದ್ರು. ಏನು ಮಾಡೋಕ್ಕಾಗಲ್ಲ, ಸೋತ್ವಿ. 19 ಸೀಟ್ಗೆ ನಮ್ಮನ್ನ ಕೂರಿಸಿದ್ದಾರೆ ಜನ. ಹಾಗಂತ ಜನರು ನೀವು ವಿರೋಧ ಪಕ್ಷ ಸ್ಥಾನದಲ್ಲಿ ಕೆಲಸ ಮಾಡಬೇಡಿ ಅಂತ ಹೇಳ್ತಿಲ್ಲ. ನಾವು ಇವತ್ತು ಉತ್ತಮವಾದಂಥ ಪಕ್ಷ ಸಂಘಟನೆ, ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಆಡಳಿತ ಪಕ್ಷದ ಒಂದು ಏನು ಅವರ ಅವ್ಯವಸ್ಥೆಗಳನ್ನ ನಾವು ಹೊರ ಹಾಕಿದ್ರೆ ಅದೇ ಜನ ನಮ್ಮ ಕೈ ಹಿಡಿತಾರೆ. ಮತ್ತೆ ಅಸ್ತಿತ್ವದ ಪ್ರಶ್ನೆ ಅಂತ ನೀವೇನು ಹೇಳ್ತಿದ್ದೀರಾ, ಇಲ್ಲಿ ನಮಗೆ 1 ಸೀಟ್ ಸಿಗುತ್ತೆ 5 ಸೀಟ್ ಸಿಗುತ್ತೆ ಅನ್ನೋ ವಿಚಾರ ಅಲ್ಲ ಸ್ಮಿತಾ ಅವರೇ. ಈ ಬಾರಿ ಕಾಂಗ್ರೆಸ್ಗೆ ಯಾವ ರೀತಿ ನಾವು ಅವ್ರಿಗೆ ಒಂದು ರಿಸಲ್ಟ್ನ ನಾವು ಜಾತ್ಯತೀತ ಜನತಾದಳದವರು ಕರ್ನಾಟಕದಲ್ಲಿ ನಾವು ಹೇಗೆ ಸ್ಟ್ರಾಂಗ್ ಇದ್ದೀವಿ. ಕುಮಾರಣ್ಣ ಅವರು ಉತ್ತರ ಕರ್ನಾಟಕ ಆಗಿರ್ಬೋದು, ದಕ್ಷಿಣ ಕರ್ನಾಟಕ ಇರ್ಬೋದು, ಇಂಪ್ಯಾಕ್ಟ್ ಯಾವಾಗ ಮಾಡ್ತಾರೆ ಹೇಳ್ತೀನಿ ನೋಡೋಣ. ಇಲ್ಲಿ ನಾನು ಹೇಳಿದೆ, ಕುಮಾರಣ್ಣ ಅವ್ರು 2 ಸೀಟ್ ತಗೊಳ್ಳೋದು ಇಂಪಾರ್ಟೆಂಟ್ ಅಲ್ಲ ಅಣ್ಣ. ನಿಮ್ಮ ಕಾಂಗ್ರೆಸ್ನ ಲೋಕಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿಗಳು ಹಿಂದೇಟ್ ಹಾಕ್ಲಿಕ್ಕೆ ಕುಮಾರಣ್ಣ ಅವರು ಒಂದು ಮೇಜರ್ ಕಾರಣ ಅಂತ ನಿಮ್ಮ ಅರ್ಥ ಆಗಿದೆಯಾ? ಅದು ಅರ್ಥ ಆಗಿದೆಯಾ?
ಬಿಜೆಪಿ ಜೊತೆ ಹೋಗಿದ್ದೀನಿ ಅಂತ ಹೇಳಿ ಸಿದ್ದರಾಮಣ್ಣ ಅವ್ರ ಮಗ ಏನು ಗೆದ್ದಿಲ್ಲ, ಮೈಸೂರಲ್ಲಿ ಅಂತ ಗೊತ್ತಾ? ಮಂಡ್ಯದಲ್ಲಿ ಯಾಕೆ ನಿಲ್ತಿಲ್ಲ ಗೊತ್ತಾ? ಕೇಳಿಸ್ಕೊಳ್ಳಿ. ತುಮಕೂರಲ್ಲಿ ನಿಮ್ಮ ಕೆ ಎನ್ ರಾಜಣ್ಣ ಅವ್ರು ಏನಕ್ಕೆ ನಿಲ್ಲಲ್ಲ ಅಂತ ಗೊತ್ತಾ? ಚಿತ್ರದುರ್ಗದಲ್ಲಿ ಏನಕ್ಕೆ ನಿಲ್ಲಲ್ಲ ಅಂತ ಗೊತ್ತಾ? ಬೆಳಗಾವಿನಲ್ಲಿ ಏನಕ್ಕೆ ನಿಲ್ಲಲ್ಲ ಅಂತ ಗೊತ್ತಾ? ರಾಯಚೂರಲ್ಲಿ ಏನಕ್ಕೆ ನಿಲ್ಲಲ್ಲ ಅಂತ ಗೊತ್ತಾ? ಏನಕ್ಕೆ ಅಂದ್ರೆ ನಮ್ಮ ಪಕ್ಷದ ಲಕ್ಷಾಂತರ ಕಾರ್ಯಕರ್ತರಿದ್ದಾರೆ. ಈ ಬಾರಿ ನಾವು ಒಂದು ಏನು ಮೈತ್ರಿ ಮಾಡ್ಕೊಂಡಿದೀವಿ, ಮೈತ್ರ ಧರ್ಮ ಪಾಲನೆ ಮಾಡೋದು ಒಂದು ಕೆಲಸ ಇರುತ್ತೆ. Okay, ರೀ, ನಿನ್ನ okay. ಸೋಲಿಸ್ಬೇಕು, ನಿನ್ನ ಚುನಾವಣೆ ಅನ್ನೋದಿರೋದು ಒಬ್ರು ಗೆಲ್ಲಬೇಕು, ಸೋಲ್ಬೇಕು. ಸಂಕೇತ, 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 ಸಂಕೇತ. ಎಷ್ಟು ಗೆಲ್ತೀರಾ? ರಾಜಕೀಯ ಸಮಯ ಸಂಕೇತ ಅವ್ರೆ.